ಇದು ಅವ್ರ ಕಾರ್ಯಕ್ರಮ ಅದು ಕೊಡೋಣ, ಎಲ್ಲ ಒಂದ್ ಕಡೆಯಿಂದ ಕೊಡೋಣ, ನೀನೇ ಕೊಡಿ. ಜಾಸ್ತಿ ಯಾರು ಬೇಡ, ಅವ್ರ ಕೈಯೆಲ್ಲ ಕೈ ಕಿಡ್ಕೊಳ್ಳಿ. ಒಂದು 4 ಜನ ಕವರ್ ಮಾಡ್ಕೊಳ್ಳಿ ಅಣ್ಣ. ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಚಾಲಕರಾಗಿ ಮೋಹಿತ್ ಮತ್ತು ಅವರ ಗೆಳೆಯರ ಬಳಗ ಅಚ್ಚುಕಟ್ಟಾಗಿ ಯಾವುದೇ ಅಬ್ಬರವಿಲ್ಲದೆ ಆಡಂಬರವಿಲ್ಲದೆ ಇವತ್ತಿನ ಅವರ ಶುಭ ಕಾರ್ಯಕ್ರಮವನ್ನು ನಿರ್ಭಯತುಂ ಅರೋಗತ ಅಜಾಡ್ಯಂ ವಾಕ್ಪುಟುತಂ ಚ ಹನುಮತ ಸ್ಮರಣ್ ಭವೇತ್. ಆ ಹನುಮಂತನ ಆಶೀರ್ವಾದ ನಮ್ಮ ಗೌರೀಶ್ಗೆ ಹಾಗೂ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಬೇಡ್ತಾ, ನನ್ನ ಆತ್ಮೀಯ ಸ್ನೇಹಿತ ಗೌರೀಶ್ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತ ಸತೀಶ್ ಅವರೇ, ಸಿಲಿಂಗ್ ಅವರೇ, ರೋಹಿತ್ರವರೇ, ಅಧ್ಯಕ್ಷ ಚೆನ್ನೈರವರೇ ಹಾಗೂ ಸ್ನೇಹಿತರೆ, ಇಲ್ಲಿರೋದಂಥ ಎಲ್ಲ ನಮ್ಮ ಬೆಳ್ಳೂರು ಗ್ರಾಮಸ್ಥರೇ ಹಾಗೂ ಗೌರೀಶ್ನ ಅಭಿಮಾನಿಗಳೇ, ನನಗೆ ಗೌರೀಶ್ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ. ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬ, ಅನರ್ಘ್ಯ ಮುತ್ತು ರತ್ನಗಳಲ್ಲಿ ಒಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವನು ವಿಶೇಷ ಏನು ಅಂತಂದರೆ, ಅವನಿಗೆ ಯಾವುದೇ ಉದ್ವೇಗಕ್ಕೆ ಒಳಗಾಗಲ್ಲ. ಏನೇ ವಿಚಾರ ಆದರೂ ಆ ಉದ್ವೇಗನ ಹೊರತುಪಡಿಸಿ ಅದನ್ನ ಒಂದು ಸ್ಥಿತಿನ ನಾವು ನಿರ್ಲಿಪ್ತ ಸ್ಥಿತಿ ಅಂತ ಹೇಳ್ತೀವಿ. ಆ ನಿರ್ಲಿಪ್ತತೆ ಯಾವಾಗಲೂ ಅದನ್ನ ರೂಢಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಸಾಮಾನ್ಯವಾಗಿ ಸ್ವಾಮೀಜಿಗಳಿಗಿರುತ್ತೆ. ಈ ಮನುಷ್ಯಂಗೆ ಆ ನಿರ್ಲಿಪ್ತತೆ ಯಾವಾಗಲೂ ಇರುತ್ತೆ. ಜೊತೆಗೆ ಹೃದಯವಂತ. ನಾವು ಸಮಾಜದಲ್ಲಿ ಅನೇಕ ಬುದ್ಧಿವಂತರು ನೋಡ್ತೀವಿ, ಬಟ್ ಹೃದಯವಂತರು ಬಹಳ ಕಮ್ಮಿ. ಆ ಹೃದಯವಂತಿಕೆ ನಮ್ಮ ಗೌರೀಶ್ಗಿದೆ. ಅದಕ್ಕೆ ನಾವು ಯಾವಾಗಲೂ ಒಂದು ಸಲ್ಯೂಟ್. ಜೊತೆಗೆ ಈಸ್ ವೆರಿ ಗುಡ್ ಲಿಸ್ನರ್. ನೀವೇನೇ ಹೇಳಿ ಎಲ್ಲ ಕೇಳ್ತಾನೆ. ಅವನು ಮಾತಾಡೋದು 2 ಮಾತು, ನಿಮ್ಗೆ ಆನ್ಸರ್ ಜಾಸ್ತಿ ಮಾತಾಡೋದು. ಅವನು ಹೇಳ್ತಾ ಇದ್ರೆಲ್ಲ ಕೇಳೋದು, ಒಳ್ಳೆ ಎಲ್ಲ ವಿಚಾರನೂ ತಿಳಿದು, ಬಟ್ ಅದಕ್ಕೆ ಒಂದು ಪರಿಹಾರನ ರೂಪಿಸುವಂಥ ವಿಚಾರದಲ್ಲಿ ಒಂದು ಬ್ರೈನ್ ಕೆಲಸ ಮಾಡ್ತಾ ಇರುತ್ತೆ. ಯಾರೇ ಒಬ್ಬ ಸಾಮಾನ್ಯ ರೈತ ಬರಲಿ, ಒಬ್ಬ ದಲಿತ ಬರಲಿ, ಯಾವುದೇ ಜಾತಿ ಧರ್ಮ ಇಲ್ದಲೆ ಅವನಿಗೆ ಸಹಾಯಸ್ತ ಚಾಚುವಂಥ ಕೆಲಸನ ನಮ್ಮ ಗೌರೀಶ್ ಮಾಡ್ತಾರೆ. ಜೊತೆಗೆ ಇವತ್ತು ಸದ್ದಾಮ್ ಅವರು ಇಲ್ಲಿದ್ದಾರೆ. ಅವರು ಧರ್ಮದಲ್ಲಿ ಜಕಾತ್ ಅಂತ ಹೇಳ್ತಾರೆ. ಜಕಾತ್ ಅಂತಂದ್ರೆ ಒಬ್ಬ ಆದಾಯ, ಒಬ್ಬ ಮುಸ್ಲಿಂ ಒಬ್ಬ ವ್ಯಕ್ತಿಗೆ ಆದಾಯ ಒಂದು ಹೆಚ್ಚಿದ್ದಾಗ ಸುಮಾರು ಒಂದು 2% ಆದಾಯ ಅವನ ಹಣನ ಅವನು ಕಂಪಲ್ಸರಿ ಖರ್ಚು ಮಾಡಲೇಬೇಕು, ಅಂದ್ರೆ ದಾನ ಮಾಡಲೇಬೇಕು. ಅದು ಕೆಲವು ವರ್ಗಗಳಿಗೆ ಮಾಡಬೇಕು ಅಂತ ಇದೆ. ಇವತ್ತು ನಮ್ಮ ಧರ್ಮದಲ್ಲಿ ಒಂದು ದಾನ ಕೊಡುವಂತ ವ್ಯವಸ್ಥೆ. ಯಾಕೆಂದ್ರೆ ಇವತ್ತು ದಾನ ಕೊಡಕ್ ಹೋದ್ರೆ ದಾನ ಇಸ್ಕೊಳ್ಳೋರು ಸಿಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಜನರೇಷನ್ ಬರುತ್ತೆ, ನೀವು ದಾನ ಕೊಡಕ್ ಹೋದ್ರು ದಾನ ಕಲೆಕ್ಟ್ ಮಾಡ್ಲಿಕ್ಕೆ ಯಾರು ಬರಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಆದಾಯ ಇವತ್ತು ದೊಡ್ಡ, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಗೌರೀಶ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾನೆ. ಕಾಯಕವೇ ಕೈಲಾಸ. ಇವತ್ತು ಇಲ್ಲಿದ್ರೆ ಚಿಕ್ಕಮಂಗ್ಳೂರು, ಅಲ್ಲೆಲ್ಲ ಶೃಂಗೇರಿ, ಇಲ್ಲೆಲ್ಲೋ ಈ ಕಡೆ ಹೊರಗಡೆ ಕೋಲಾರ, ಅನೇಕ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಗುಣಮಟ್ಟವಾದಂತ ಕೆಲಸ ಮಾಡ್ತಾರೆ. ರಾತ್ರಿ ಹಗಲು ಕಷ್ಟ ಪಡ್ತಾರೆ. ಅದ್ರಲ್ಲಿ ಬರುವಂತ ಆದಾಯದಲ್ಲಿ 2.5% ಅಲ್ಲ, ಅದು ಎಷ್ಟು ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ. ಅವನಿಗೆ ಮನಸ್ಸಿಗೆ ಇಚ್ಛೆ, ಒಬ್ಬ ಬಡವ ಬಂದ್ರೆ ಅಧಿಕ ಪ್ರಮಾಣದಲ್ಲಿ ದಾನ ಮಾಡುವಂತ ವ್ಯಕ್ತಿನ ಸುತ್ತಮುತ್ತ ನೋಡಿದ್ರೆ ನನ್ನ ಗೌರೀಶ್ನ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಜೊತೆಗೆ ಎಲ್ಲ ನೈತಿಕತೆ, ಎಲ್ಲ ಒಂದು ಆದರ್ಶ, ಒಂದು ಬುದ್ಧಿವಂತಿಕೆ, ಒಂದು ಆಧ್ಯಾತ್ಮಿಕತೆ ಎಲ್ಲದನ್ನು ಮೈಗೂಡಿಸ್ಕೊಂಡಿರುವಂಥ ವ್ಯಕ್ತಿ ನಮ್ಮ ಗೌರೀಶ್. ಹಾಗಾಗಿ ನಾನು ಪ್ರತಿ ವರ್ಷ ಯಾವುದೇ ಕಾರ್ಯ ಇದ್ರೂ ಅವರ ಬರ್ಡೇಗೆ ಮಿಸ್ ಮಾಡ್ದಂಗೆ ಬಂದು ಅವನು ಶುಭಾಶಯಗಳನ್ನ ಕೋರೋದ್ರೆ ನಮಗೂ ಒಂದು ಸಮಾಧಾನ. ಆತ್ಮಸಾಕ್ಷಿಗೆ ಒಂದು ದ್ರೋಹ ಬಗ್ದಂಗೆ, ಆತ್ಮಸಾಕ್ಷಿಗೆ ಒಪ್ಪಂಗೆ ಕೆಲಸ ಮಾಡುವಂಥ ವ್ಯಕ್ತಿ ಗೌರೀಶ್. ಹಾಗಾಗಿ ಈ ಗೌರೀಶ್ಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಒಂದು ಸಹಕಾರ ಸಹ, ನೀವು ಅವನೊಂದು ಹುದ್ದೆನ ಕಲ್ಪಿಸ್ಕೊಡ್ಬೇಕಾದ ಜವಾಬ್ದಾರಿ ನಮ್ಮ ಸಾಮಾಜಿಕ ಸದಸ್ಯರಾದ ತಮ್ಮೆಲ್ಲರಿಗೂ ಇದೆ ಅಂತ ವ್ಯವಸ್ಥೆ ಇವತ್ತು ನಾಗಮಂಗಲದಲ್ಲಿ ಆಗಬೇಕು. ನೋಡೋಣ, ಅದೊಂದು ದಿನ ಬಂದೇ ಬರುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಒಂದು ಶುಭಾಶಯಗಳನ್ನ, 52 ವರ್ಷದ ಶುಭಾಶಯಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.